ಭಕ್ತ ಶ್ರೇಷ್ಠ ಕನಕದಾಸರ ಜಯಂತಿ ಅಂಗವಾಗಿ ವಿಜಯಪುರ ನಗರದಲ್ಲೂ ಕೂಡ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇವತ್ತು ಜಗತ್ತಿಗೆ ಮಹಾನ್ ಸಂತರಾಗಿರತಕ್ಕಂತ ಭಕ್ತ ಕನಕದಾಸರ 537ನೇ ಜಯಂತಿಯ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ನಾಡಿನ ಜನತೆಗೆ ನಾನು ಏನು ಸಂದೇಶ ಕೊಡ್ಬೇಕಂದ್ರೆ, ಒಬ್ಬ ಗುರುವನ್ನು ಮಿರಿಸಿದ ಅಂದ್ರೆ ಇವತ್ತು ಭಗವಂತನೇ ತಿರುಗಿ ಹೊಳೆ ನಿಂತ ಅಂತ ಭಕ್ತರ ಸಂತರು. ಆ ಸಂತರ ಒಂದು ಆದರ್ಶಗಳನ್ನ ನಾವು ಎಲ್ಲರೂ ಪಾಲಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಎಲ್ಲಾ ಸಮಾಜದ ಬಂಧುಗಳಿಗೆ, ಯಾಕಂದ್ರೆ ಈ ಕನಕದಾಸರ ಜಯಂತಿ ಅನ್ನುವಂಥದ್ದು ಬರೀ ಒಂದೇ ಸಮಾಜಕ್ಕೂ ಮಾಡ್ಬೇಕಂತಿಲ್ಲ, ಭಾರತ ದೇಶ, ಇಡೀ ಭಾರತ ದೇಶ ಮಾಡ್ಬೇಕು, ಆಚರಣೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಬರೆದಂತ ಅವ್ರ ಕವನಗಳಿರ್ಬೋದು, ಭಕ್ತಿ ಗೀತೆಗಳಿರ್ಬೋದು, ಅಂದ್ರ ಅವರ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತಿನ ದಿವಸ ಒಳಗ. ಯಾಕಂದ್ರೆ ನಾಡ ಎಲ್ಲೆಲ್ಲಿ ಹೊಂಟದ ತಮಗೆಲ್ಲ ಗೊತ್ತದ, ಎಲ್ಲಾರು ಜಾತಿ ಆ ಜಾತಿ ಅಂತ ಡಿವೈಡ್ ಆಗ್ಲಾಕತ್ತಾರ. ಅದಕ್ಕೆಲ್ಲರಿಗೂ ಒಂದು ಗೂಡಿಸುವ ಸಲುವಾಗಿ ಇವತ್ತು ನಾವು ಭಕ್ತ ಕನಕದಾಸರ ಜಯಂತಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು, ಎಲ್ಲರೂ ಅವರ ಆದರ್ಶಗಳನ್ನ ಪಾಲಿಸ್ಬೇಕಂತಂದು ನಮ್ಮ ಅಭಿನಂದನೆಗಳು. ಐತಿಹಾಸಿಕ ವಿಜಯಪುರ ನಗರದಲ್ಲಿ ಇವತ್ತ ಭಕ್ತ ಕನಕದಾಸರ ಜಯಂತಿ 537ನೇ ಜಯಂತಿ ಅಂಗವಾಗಿ ಇವತ್ತಿನ ಕಾರ್ಯಕ್ರಮ ಹೆಂಗ್ ಮಾಡಿದಾರಪ್ಪ ಅಂದ್ರ, ಇದು ಇತಿಹಾಸ ಮಾಡಿಬಿಟ್ರಿ. ಇವತ್ತು ಎಲ್ಲಾ ದಲಿತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಎಲ್ಲಾರು ಇವತ್ತು ಕುಣಿತ, ಅವರೆಲ್ಲ ಇವತ್ತಿಗೆ ಎಷ್ಟು ಉತ್ಸವದಿಂದ ಬಂದಿದ್ರಪ್ಪ ಅಂದ್ರ, ಒಂದು ಅಲ್ಪಸಂಖ್ಯಾತರು ಮೆರವಣಿಗೆ ಇದ್ರೊಳಗೆ ಭಾಗವಹಿಸಿದ್ರಪ್ಪ ಅಂದ್ರ ನಮಗ ಇದು ಒಂದು ಮಾರ್ಗದರ್ಶನ ಆಯ್ತು. ಇವತ್ತು ಕನಕದಾಸರ ಇತಿಹಾಸ ನೋಡಿದ್ರೆ ಇದು ಎಲ್ಲಾ ಸಂಘಟನೆಗಳು ಕೂಡಿ, ಎಲ್ಲಾ ಸಮಾಜದವರು ಕೂಡಿಕೊಂಡು ಇದು ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿ ಕೊಟ್ರೆ, ಇದಕ್ಕೆ ನಮಗ ಬಹಳ ಹೆಚ್ಚಿನ ಉತ್ಸವ, ನಮಗ ಸಂತೋಷದ ಸಮಯ. ಮತ್ತೆ ಇನ್ನು ಬರತಕ್ಕಾದ ಇನ್ನೇನು ಈಗ ಸುಮಾರು 7 ವರ್ಷದಿಂದ ನಾವು ಮಾಡ್ಕೋತ ಬಂದೆವು. ನಮ್ಮ ವಿಜಯಪುರ ನಗರ ಘಟಕ ವತಿಯಿಂದ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದೆವು. ಅಂತೊಳಗೆ ಈ ವರ್ಷ ವಿಶೇಷವಾದ ಜನ ಕೂಡಿಸಿ ಇವತ್ತು ಅಲ್ಪಸಂಖ್ಯಾತರ ಆ ಕುಣಿತ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನಮಗ್ ಬಹಳ ಉತ್ಸವ ತುಂಬಿತು. ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಒಳಗೆ ನಾವು ಮುಂದಿನ ವರ್ಷ ಮಾಡ್ತೇವೆ ಅನ್ನೋದು ಮತ್ತೊಂದು ಸ್ವಲ್ಪ ನಮ್ಗ ಇದು ತುಂಬಿದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆಲ್ಲರಿಗೂ ಎಲ್ಲಾ ಮುಸ್ಲಿಂ ಸಮಾಜದವ್ರಿಗೆ ಮತ್ತು ದಲಿತ ಸಮಾಜ ಎಲ್ಲಾರ್ಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅವರಿಗೆ ಇನ್ನ ಹೆಚ್ಚಿನ ಮಾಡ್ತೇವತ್ತಂದ್ಕಿನಿ ಇಂಥವ್ರೆಲ್ಲ ಕೂಡಿದ್ರೆ, ಎಲ್ಲಾ ಸಮುದಾಯದವ್ರು ಕೂಡಿದ್ರಪ್ಪ ಅಂದ್ರೆ ಇನ್ನ ಹೆಚ್ಚಿಗೆ ಮಾಡ್ತೇವತ್ತಂದು ನಾವು ಇವತ್ತು ಈ ಸಂದರ್ಭ ಒಳಗ ಮಾತನಾಡಿ ವಿಜಯಪುರ ನಗರ ಘಟಕ ಕುರುಬರ ಸಂಘದ ಅಧ್ಯಕ್ಷರ ರಾಜಕ್ಕ ಕೂಡ ಅಂತಂದು ಇವತ್ತು ಧನ್ಯವಾದಗಳು, ಎಲ್ಲಾ ಸಮಾಜದವರಿಗೆ ಧನ್ಯವಾದಗಳು ಇದು ಮಾಡ್ತಾ, ಸಿದ್ದೇಶ್ವರ ಗುಡಿದಿಂದ ನಮ್ಮ ಕನಗಲ್ ರಂಗ ಮಂದಿರ ಒಳಗೆ ಮೆರವಣಿಗೆ, ಭವ್ಯವಾದ ಮೆರವಣಿಗೆ ಬಂತು. ಆ ಮೆರವಣಿಗೆ ಎಲ್ಲಾ ಸಮುದಾಯದವರು ಕೂಡ್ಕೊಂಡು ಇವತ್ತು ವಿಶೇಷವಾದ ಇನ್ನೂ ಒಂದು ಹೇಳ್ತೀನಿ, ಇನ್ನೂ ಅವರಿಗೆ ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದವರು ಎಲ್ಲಾರು ಕೂಡಿಕೊಂಡು ಅವ್ರಿಗೆಲ್ಲರಿಗೆ ನಾವು ಎಷ್ಟು ಹೇಳೋ ಧನ್ಯವಾದಗಳು ಹೇಳಿದ್ರು ಇದು ಮಾಡಿದ್ವಿ. ಶ್ರೇಷ್ಠ ಕನಕದಾಸ 537ನೇ ಜಯಂತ್ಯುತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸಮಾಜದ ಬಾಂಧವರು, ಇನ್ನಿತರ ಸಮಾಜದವರು ಎಲ್ಲರೂ ಒಟ್ಟುಗೂಡಿ ಕನಕ ಜಯಂತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಮತ್ತು ಶಾಂತಿಯುತವಾಗಿ ಎಲ್ಲ ಈ ಬಂಧುಗಳು ಕೂಡಿ ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಿಸುತ್ತೇವೆ ಎಂದು ತಮ್ಮಲ್ಲಿ ಈ ಪತ್ರಕರ್ತರ ನಿಮಿತ್ತವಾಗಿ ಎಲ್ಲರೂ ಒಂದು ಹೇಳಿ ಅವರಿಗೆ ಮತ್ತು ಹೆಚ್ಚಿನ ಪ್ರಚಾರ ಸಮಿತಿಯನ್ನು ಮಾಡಬೇಕು ಅಂತ ಹೇಳಿ ಕಿಸಿಂದ ನಾವು ವಂದನೆಗಳನ್ನು ಅರ್ಪಿಸ್ತೇವೆ. ಮೆರವಣಿಗೆಯನ್ನು ಸಿದ್ದೇಶ್ವರ ಗುಡಿಯಿಂದ ಗಂದಗಲ್ ಹನುಮಂತರಾಯನ ಮಂದಿರವರೆಗೆ ಮತ್ತ ಇದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರದ ಅವರು ನಿಮಿತ್ತವಾಗಿ ಅವರು ಮತ್ತು ನಾವು ಪಾಲ್ಗೊಂಡು ನಗರ ಘಟಕ ಮತ್ತು ಜಿಲ್ಲಾ ಕುರುಬರ ಸಂಘ, ನೌಕರರ ಸಂಘ ಎಲ್ಲರೂ ಕೂಡಿಸಿದ್ದೆ ಒಗ್ಗೂಟಿ ಮಾಡ್ತೇವೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಇಲ್ಲಿ ಕೂಡಿದಂತ ಎಲ್ಲಾ ನಮ್ಮ ಸಮುದಾಯದ ಜನರಿಗೆ ಹಾರ್ದಿಕ ಶುಭಾಶಯಗಳು. ಇವತ್ತ ಕನಕದಾಸರು 16ನೇ ಶತಮಾನದಲ್ಲಿ ಅವರು ಜಾತಿ ಸಮಾನತೆಗಾಗಿ ಹೋರಾಡಿದ್ದಾರೆ. ಅವರು ಕುಲ ಎಂದು ಹೊಡೆದಾಡಿದಿರಯ್ಯ, ನೀವು ಕುಲದ ನೆಲೆಯನ್ನು ಕಂಡಿರೇನಯ್ಯ,
ಈ ತರ ಅವರು ತಮ್ಮ ಕೀರ್ತಿನ ಮುಖಾಂತರ ಎಲ್ಲ ತಮ್ಮ ಸಮಾಜದಲ್ಲಿ ಸಾರಿ ಎಲ್ಲರೂ ಒಂದೇ ಮಾಡಕ್ ಅವರು ಹೇಳಕ ಸಾರಿದ್ದಾರೆ. ಅದಕ್ಕಾಗಿ ಈ ಕನಕ ಜಯಂತಿ ಇದು ಒಂದೇ ಕುರುಬ ಸಮುದಾಯಕ್ಕೆ ಸೀಮಿತ ಆಗಬಾರದು. ಈ ಕನಕ ಜಯಂತಿ ಎಲ್ಲಾ ಸಮುದಾಯಕ್ಕೆ ಸೀಮಿತ ಆಗಬೇಕು. ಇವತ್ತಿನ ದಿನದಲ್ಲಿ ನಾವು ಇಲ್ಲಿ ನೋಡಿದ್ರ ಎಲ್ಲಾ ಸಮುದಾಯದವರು, ಮುಸ್ಲಿಂ ಸಮುದಾಯದಲ್ಲಿ ಬಂದಿದ್ದಾರ, ದಲಿತ ಸಮುದಾಯರೆಲ್ಲ ಬಂದಿದ್ದಾರ, ಅನೇಕ ಸಮುದಾಯದಲ್ಲಿ ಬಂದಿದ್ದಾರ, ಮುಸ್ಲಿಂ ಸಮುದಾಯದಲ್ಲಿ ಇಲ್ಲಿ ಲೇಜಿಮ್ ಮಾಡ್ತಾ ಇದ್ದಾರ, ಅನೇಕ ಸಮುದಾಯಗಳು ಇಲ್ಲೆಲ್ಲ ಬಂದಿರೋ ನೋಡ್ತಾ ಇದ್ದಾರ. ಈ ಕನಕ ದಸರಾ ಜಯಂತಿ ಇವತ್ತಿನದಲ್ಲಿ ಒಂದೇ ಜಾತಿ ಸೀಮಿತ ಆಗಿಲ್ಲ, ಎಲ್ಲಾ ಜಾತಿ ಸೀಮಿತ ಆಗಿರುತ್ತೆ. ನಾನು ಹೇಳಕ ಇಚ್ಛೆ ಪಡುತ್ತೇನೆ. ಯಾವುದೇ ಮಹಾಪುರುಷರನ್ನು ಅವ್ರು ಮಾಡಿದಂತ ಕೊಡುಗೆಗಳನ್ನು ಎಲ್ಲಾ ಸಮುದಾಯಕ್ಕೆ ಹೋಗ್ಬೇಕು, ಮುಟ್ಟಬೇಕಂದ್ರ ಎಲ್ಲಾ ಮಹಾಪುರುಷರು ಎಲ್ಲಾ ಸಮುದಾಯಕ್ಕೊಂದು ಸೀಮಿತ ಆಗ್ಬೇಕಂತ ಈ ಇವತ್ತಿನ ಕನಕ ದಸರಾ ಒಂದು ಜಯಂತಿ ನಿಮಿತ್ತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕನಕ, ಜೈ ಕರ್ನಾಟಕ. ಇದು ನಮ್ಮ ವಿಜಯಪುರ ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷರು ಮಲ್ದಣ್ಣ ಶಿವಶೇಡಿ ಅವರು ಮತ್ತು ಕುರುಬ ಸಂಘದ ವಿಜಯಪುರ ಘಟಕ ಅಧ್ಯಕ್ಷೆ ರಾಜು ಕಗ್ಗೋಡ್ ಅವರು ಮತ್ತು ಕುರುಬ ಸಮಾಜದ ನೌಕರ ಸಂಘ ವತಿಯಿಂದ ಮತ್ತು ಐನ ಸಂಘಟನೆ ಅನೇಕ ಸಂಘಟನೆಯಲ್ಲಿ ಕೂಡಿದವು. ಎಲ್ಲಾ ಸಂಘಟನೆ ವತಿಯಿಂದ ಇದು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಇಲ್ಲಿ ತನಕ ಬಂದು ಇಲ್ಲಿಂದ ಮುಂದೆ ಕಾರ್ಯಕ್ರಮ ಆಗ್ತಾ ಇದೆ. ಜಯಂತಿ ದಿನ ಸ್ಮರಣೆಗಾಗಿ ಅವರು ಸೀಮಿತರಾದವರಲ್ಲ. ಹಾಗಾಗಿ ಅವರನ್ನ ನಿತ್ಯ ನಾವು ಸ್ಮರಿಸೋಣ. ನಮ್ಮ ಸಹೋದರರು ಹೇಳಿದ್ರು ಒಬ್ರು, ಇಲ್ಲಿ ನಾವು ತಡವಾಗಿ ನೋಡಿ, ಯಾರನ್ನ ನಾವು ಕಾಯಬೇಕು, ಯಾರಿಗೋಸ್ಕರ ಸಮಯ ಯಾರಿಗಾಗಿಯೂ ಕಾಯೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಸಹೋದರರೇ, ಸಂದರ್ಭಗಳನ್ನ ಅರ್ಥ ಮಾಡಿಕೊಳ್ಬೇಕು. ಸಮಯ ಸಂದರ್ಭ, ಯಾವ ವ್ಯಕ್ತಿ ಯಾಕೆ ಲೇಟ್ ಮಾಡಿ ಬಂದ ಅಥವಾ ಯಾವ ವ್ಯಕ್ತಿ ಯಾಕೆ ನಾವು ಏನು ಅದು ಸಂದರ್ಭಗಳನ್ನ ಅರಿಯುವಂತ ಹೃದಯವಂತಿಕೆ ನಮ್ಮೆಲ್ಲರಲ್ಲಿ ಬರಬೇಕು ಅಂತೇಳಿ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಮಾತನ್ನು ನಾನು ಹೇಳ್ತಿದ್ದೇನೆ. ನನಗೆ ಕನಕದಾಸರ ಮೇಲೆ ಗೌರವ ಇರೋದ್ರಿಂದ ಧಾರವಾಡದ ಜಿಲ್ಲಾಡಳಿತದ ಶಿಷ್ಟಾಚಾರದ ಪ್ರಕಾರ ನನಗೆ ಆಮಂತ್ರಣ ಇದ್ರೂ ನನ್ನ ಮಾತೃ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಮಕ್ಕಳ ಸೇವೆ ಮಾಡುವ ಒಬ್ಬ ಪರಿಚಾರಕನಾಗಿ ನಾನು ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾದ ಮೇಲೆ ನನ್ನ ಜಿಲ್ಲೆಯ ನನ್ನ ಜನರೊಂದಿಗೆ ನಮ್ಮ ಕನಕದಾಸರ ಪಾದವನ್ನ ಸ್ಪರ್ಶಿಸೋದು ಸೌಭಾಗ್ಯ ಅಂತ ಧಾರವಾಡ ಕಾರ್ಯಕ್ರಮ ಬಿಟ್ಟು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಭಕ್ತ ಶ್ರೇಷ್ಠ ಸಮಾಜದ ಹರಿಕರವಾಗಿರ್ತಕ್ಕಂಥ ಕನಕದಾಸರ ಜಯಂತ್ಯೋತ್ಸವ ಈ ಸಮಾರಂಭವನ್ನು ಉದ್ಘಾಟಿಸಿದ ಹಾಗೂ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ನನ್ನ ಗೌರವಾನ್ವಿತ ಅಧಿಕಾರಿಗಳೇ, ಸಮಾಜದ ಅಧ್ಯಕ್ಷರೇ, ಪೂಜರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಬುದ್ಧ ಕನ್ನಡ ಮನಸ್ಸುಗಳೇ, ಎಲ್ಲ ನನ್ನ ಕನಕದಾಸರ ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ, ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ, ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡಕ್ ಹೋದ್ರು ಕೈಗೂಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ಕುರುಜಿಯವರದ್ದು ಪ್ರಸಿದ್ಧಿ. ನಾನು ತಕ್ಷಣ ಅವ್ರು ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು.
ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡ್ ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ ಧನ್ಯವಾದಗಳು.